ಏನವ್ವ ಮಹಾರಾಣಿ, ಊಟ ಇವತ್ತ ರೆಡಿ ಆಗ್ತಿತ್ತೋ ಇಲ್ಲೋ? ಅಥವಾ ನಾಳೆನ ಬರಲಿ ನಿಮ್ಮ ಅವ್ವ ಕರ್ಕೊಂಡೆ? ನಿಮ್ಮ ಅವ್ವ ನೋಡಿದ್ರೆ ಹೊರಗೆ ಕೂತ್ಕೊಂಡೆ ಊಟ ಕೊಡ ಅಂತ ಹೇಳಿ ಬೈವಾಕತಾನ. ನೀ ನೋಡಿದ್ರೆ ಇಲ್ಲೇ ಇನ್ನೂ ರೊಟ್ಟಿ ಮಾಡೋದ್ರೊಳಗದೆ. ರೊಟ್ಟಿ ಅಂತೀನಿ ನೋಡ. ನೀ ಎಲ್ಲಿ ರೊಟ್ಟಿ ಮಾಡ್ಬೇಕು? ಸಿಟಿ ಹುಡುಗಿಯಾರು ರೊಟ್ಟಿ ಮಾಡಕ್ಕೆ ಬರಲ್ಲಲ್ಲ. ಚಪಾತಿ ಲಟ್ಸೋದ ಹೌದಲ್ಲ? ಬೆಳಗಿನ ಸುಟ್ಟ ಒಲೆ ಉರಿಯಾತಿಲ್ಲ ಅಂತೇಳಿ ನಾನು ಒತ್ತಾಡತ್ತೀನಿ. ಇದ್ರೊಳಗೆ ಇವ್ರದೊಂದು ಕಾಟ. ಅಯ್ಯೋ ಅತ್ತೀರೆ, ಆತ್ರಿ ಅತ್ತೀರೆ, ಎಲ್ಲ ರೆಡಿ ಆಗೈತ್ರಿ. ಪಲ್ಯ ರೆಡಿ ಆಗೈತ್ರಿ, ಅನ್ನ ರೆಡಿ ಆಗೈತ್ರಿ, ಚಪಾತಿನೂ ಇನ್ನೊಂದು ಸ್ವಲ್ಪ ಅದಾವ್ರಿ ಅತ್ತೀರ. ಅಷ್ಟು ಮಾಡಿ ಊಟಕ್ಕೆ ಕೊಟ್ಬಿಡ್ತೀನಿ ರೀ ಮಾವಾರ್ಗೆ. ಕೊಡ್ತಿ ಬಿಡ್ನಿ ಕೊಡ್ತಿ. ಗಂಟೆ 12 ಆದ್ರೂ ಒಂದು ಅಷ್ಟು ಗತಿ ಇಲ್ಲ. ಅಷ್ಟಂದ್ರೂ ಈಗ ಊಟಕ್ಕೆ ಕೊಡ್ತೀಯ ಅಂತ ನೋಡ್ತೇನೆ ನಾನು. 12 ಆಗೋದ್ರೊಳಗೆ ಇನ್ನೂ 15 ನಿಮಿಷ ಐತಿ. ಯಾವಾಗ ಕೊಡ್ತೀಯ ಅಂತೇಳಿ ಊಟ? ನೀವೆಲ್ಲ ಪುಣ್ಯ ಮಾಡಿ ಬಂದಿರ್ವಾ. ನಮ್ಮ ಕಾಲದೊಳಗೆ ಹಂಗಿದ್ದಿದ್ದಿಲ್ಲ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಅಂಗಳ ಕಸ ಹೊಡೆದು ಒಲೆ ಉಡ್ಸಿದ್ರೆ ಮುಗಿದು ಎಲ್ಲ ಅಡುಗೆ ಒಂದೇ ಸಮಯ ಟಟ್ 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 ಅಂತೇಳಿ ಮಾಡಿಬಿಡ್ತಿದ್ವಿ. ನಮ್ಮ ಅತ್ತಿ ಬಂದು ಕೇಳಿದ್ರೆ ಊಟ ರೆಡಿ ಅಮ್ಮ ಆಗೈತೇನ ಅಂತೇಳಿ ಪಟ್ ಅಂತೇಳಿ ತೆಗೆದು ಕೊಟ್ಬಿಡ್ತಿದ್ವಿ. ನಿಮಗೇನು ಬರ್ಬೇಕು ಅಂತ ಬುದ್ಧಿ? ಮೇ ಐ ಕಮ್ ಇನ್? ಮಾವರೇ ರೆಡಿ ಆಗೈತ್ರಿ ಊಟ. ಈಗ ಬಡಿಸ್ಕೊಂಡು ತೊಗೊಂಬರ್ತೀನಿ ರೀ. ಆಗ್ಲಿ ಬಿಡುವ, ಒಂದು ಸ್ವಲ್ಪ ಹೊತ್ತು ಲೇಟ್ ಆಗೋದ ಬಿಡೋದ. ತಂಡೆ ಐತಿ, ಒಲಿ ಉರಿಬೇಕೋ ಇಲ್ಲೋ ಆಗ್ತೈತಗೋ. ಯಾಕೆ ಅಷ್ಟು ಇದು ಮಾಡತ್ತಿ? ಹ್ಞೂ, ಹಿಂಗೆ ಸಪೋರ್ಟ್ ಮಾಡ್ಬೇಕು. ಸೊಸಿಗೆ ಸಪೋರ್ಟ್ ಮಾಡಿದರೆ ಈಗ 12 ಗಂಟೆಗೆ ಕೊಡತ್ತಾಳ ಅಷ್ಟ. ಆಮೇಲೆ 2 ಗಂಟೆ 3 ಗಂಟೆಗೂ ಕೊಡ್ತಾಳೆ. ಅದನ್ನು ಅಡುಗೆ ಮಾಡೋ ಮುಂದೆ ಬೆಳಗ್ಗೆ 10 ಅಂದ್ರೆ ನಾಷ್ಟ, 12 ಅಂದ್ರೆ ಊಟ, ಮತ್ತು ಮಧ್ಯಾಹ್ನ ಮಲಗಿ ಹೇಳಿದ್ಕೊಳ್ಳೆ ಮತ್ತು ಒಂದು ಸ್ವಲ್ಪ ತಿಂಡಿ ಮಾಡಿಕೊಡ್ತಿದ್ದೆ. ಈಗ ಏನೈತಿ ಅಂತದು? ಅಲ್ಲೇ ಗಿಡ್ಡ ಮೂಳಿ, ನಾ ಇಲ್ಲೇ ನಿಂತೀನಿ. ನೀ ಯಾವಾಗ 12 ಗಂಟೆಗೆ ಊಟ ಹಾಕಿಲ್ಲೇ ನಂಗೆ? ಯಾಕ್ರಿ ತಟ ಅಂತೇಳಿ ರೊಟ್ಟಿ ಬಿಡದು ಊಟ ಮಾಡಿಸಿದ್ದೆ ನೆನಪಿಲ್ಲ ನಿಮ್ಗೆ? ಹೌದು ಬಿಡುವ, ನೀ ರೊಟ್ಟಿ ಬಡ್ದಿದ್ದು ಆಜು ಬಾಜು ಅವ್ರ ಮಂದಿ ಕೇಳಿ ಎಲ್ಲಿ ಬಾಂಬ್ ಬದ್ದಿತ್ತು ಅಂತೇಳಿ ಎಲ್ಲರೂ ಹೊರಗೆ ಬಂದು. ಅಯ್ಯೋ, ಅದು ಗೊತ್ತಿಲ್ಲ ನಂಗೆ. ಈಗ ಯಾಕೆ ಬೈಯತಿ ಆ ಹುಡುಗಿಗೆ? ಹೇಳತ್ತಾಳಿಲ್ಲ ಒಂದು 10 ನಿಮಿಷ ಒಳಗೆ ಊಟ ರೆಡಿ ಮಾಡಿಕೊಡ್ತಾ ಅಂತ. ಬಾ ಹೊರಗೆ ಕೂತ್ಕೋಪ ನನ್ನ ಜೋಡಿ. ಯಾಕವಾ ನಗು ಭಾಳ ಬರತೈತೇನ? ಎಷ್ಟು ಜಲ್ದಿ ನಗ್ತೀನಿ ನೋಡ. ಹಂಗೆ ಕೆಲಸನೂ ಜಲ್ದಿ ಮಾಡ್ಬೇಕು. ಆಯ್ತ್ರಿ ಅತ್ತೇರೆ, ಅಡುಗೆ ಆಗೈತ್ರಿ. ಇನ್ನೊಂದು 10 ನಿಮಿಷ ರೀ, ತೊಗೊಂಬಂದ್ಬಿಡ್ತೇನೆ ರೀ ಅತ್ತೇರೆ. ಪೂಜಾ, ಏನಾರು ತಿನ್ನಾಕ ಕೊಡ, ಹೊಟ್ಟೆ ಹಸ್ತೈತಿ. ಯವ್ವ ನನ್ನ ಮಗ ಸುದ್ದಾನು ಹೇಳತ್ತಾನ ನೋಡಿ ಇಷ್ಟು ಲೇಟಾಗಿ ಮಾಡ್ತಿಲ್ಲೇ ಅಡುಗೆ. ಒಂದು ಸ್ವಲ್ಪ ಜಲ್ದಿ ಎದ್ದು ಮಾಡೋಕ್ಕಾಗಲ್ಲ ನಿಮ್ಗೆ? ಆಯ್ತ್ರಿ ಅತ್ತೇರೆ, ನಾಳಿಂದ ಸ್ವಲ್ಪ ಜಲ್ದಿ ಎದ್ದು ಮಾಡ್ತೀನಿ ರೀ ಅತ್ತೇರೆ. ಲೇ ಗಿಡ್ ಮೂಳಿ, ಆಕೆ ಹೇಳತ್ತಾಳಿಲ್ಲ ನಾಳೆ ಎದ್ದು ಮಾಡ್ತಾಳಂತೇಳಿ. ಏನೋ ನಿಂಗೆ ಹೊಟ್ಟೆ ಹಸ್ತೈತಿ? ಒಂದು 10 ನಿಮಿಷ ಹೊರಗೆ ಕೂತ್ಕೋಬಾ, ತೊಗೊಂಬರ್ತಾಳಕ್ಕೆ ಎಲ್ಲ. ಸಪೋರ್ಟ್ ಭಾಳ ಸೊಸಿಗಂತ ಹೇಳಿದ್ರೆ ದೊಡ್ಡ ಸಪೋರ್ಟ ನಿಮ್ದು. ನೋಡ್ರಿ, ನಿಮ್ಮ ಸಪೋರ್ಟ್ ಹಿಂಗೆ ಇತ್ತು ಅಂತ ಹೇಳಿದ್ರೆ ನಾಳೆ ಮತ್ತೆ ಮನೆ ಪರಿಸ್ಥಿತಿ ಕೆಡ್ತೈತಿ. ಒಂದು ಸ್ವಲ್ಪ ಹತ್ತೊಳಗೆ ಇಟ್ಕೋಬೇಕು, ಹತ್ತೊಳಗೆ. ನಿಂಗೆ ಹತ್ತೊಳಗೆ ಇಟ್ಕೊಳಕ್ಕಾಗಿಲ್ಲ ಪಾಪ. ಹುಡುಗಿ ಈಗ ಬಂದೈತಿ, ಆಕಿಗೆ ಹತ್ತೊಳಗೆ ಇಟ್ಕೊಳತಿ. ಬರ್ತಿ ಇಲ್ಲ ನೀನೆಲ್ಲ? ಹಿಂಗೆ ಸಪೋರ್ಟ್ ಮಾಡ್ಬೇಕು ನೋಡಿ ಸೊಸಿಗೆ. ಅಂದ್ರೆ ಆಕಿ ತಲೆ ಮ್ಯಾಗ ಹಾಕ್ಕೊಂಡು ಚಲೋ ತಂಗೆ ಮೆಣಸಿನ್ಕಾಯಿ ಅರಿತಾಳೆ. ಅವಾಗ ನಿಮ್ಗೆ ಗೊತ್ತಾಗ್ತೈತಿ ಸೊಸಿಗೆ ಹೆಂಗೆ ಇಡ್ಬೇಕು, ಹಂಗೆ ಇಡ್ಬೇಕು ಅಂತೇಳಿ. ನಿನ್ನೆ ಏನು ಮಾಡ್ಯಾಳ ಅಂತೇಳಿ ಒಂದು ಸ್ವಲ್ಪ ಕೇಳ ನಿನ್ಗೆ ಹೆಂಡತಿಗೆ. ಏನು ಪೂಜಾ, ಮಮ್ಮಿ ಏನು ಹೇಳತ್ತಾಳ? ಅತ್ತಿರಿ ನಾನೇನು ಮಾಡೇನ್ರಿ? ಗ್ಯಾಸ್ ಐತಂತ ಹೇಳಿ ಆಜು ಬಾಜು ಮನೆದವ್ರಿಗೆ ಪಲ್ಯ ಇಟ್ಕೊಟ್ಟಾಳೆ ಗ್ಯಾಸ್ ಮ್ಯಾಗ. ಅದು ಅರ್ಧ ತಾಸು ಆಕಿ ಇಲ್ಲಿ ಬಂದು ಪಲ್ಯ ಮಾಡಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಬ್ಯಾಳೆ ಸಾರು ತೊಗೊಂಡು ಹೋಗಿ ಹಿಂಗೆ ಮಾಡ್ತಾರೆ. ಹಿಂಗೆ ಮಾಡಿದ್ರೆ ಮುಗಿದೋತಲ್ಲ, ನಾವು ತಲೆ ಮ್ಯಾಗ ತಟ್ಟ ಹಾಕ್ಕೊಳ್ಳೋದು. ಯಾಕ ಪೂಜಾ, ಮಮ್ಮಿ ಏನು ಹೇಳತ್ತಾಳ? ಅಯ್ಯೋ, ಜಯಕ್ಕ ಊಟ ರೆಡಿ ಮಾಡತ್ತಿದ್ರೆ ರೀ. ಅಷ್ಟೊತ್ತಿಗೆ ಅವ್ರದ್ದು ಗ್ಯಾಸ್ ಖಾಲಿ ಆಯ್ತು. ಮಗಳಿಗೆ ಟಿಫಿನ್ ಕಟ್ಬೇಕಂತೇಳಿ ಒಂದು ಸ್ವಲ್ಪ ಬಂದು ಪಲ್ಯ ಮತ್ತು ಬ್ಯಾಳೆ ಸಾರು ಬಿಸಿ ಮಾಡ್ಕೊಂಡು ಹೋದ್ರೆ ಅಷ್ಟೇ, ಮತ್ತೇನಿಲ್ಲ. ಹೌದಾ? ಈಗ ಹೋಗಿ ರೊಟ್ಟಿ ಪಡಿ ಹೋಗು, ಅವ್ರ ಮನೆಯೊಳಗೆ ಕೊಡ್ತಾರೆ ನೋಡಿ. ಅಷ್ಟೇ ಬ್ಯಾಳೆ ಸಾರು ಮತ್ತು ಪಲ್ಯ ಮಾಡ್ಕೊಳ್ಳೋದು ಅಷ್ಟೇ ಬರ್ತೈತೆ ಗ್ಯಾಸ್ ನಿಂಗೆ? ಮನೆಯೊಳಗಿದ್ದಿದ್ದು ರೇಷನ್ ಎಲ್ಲ ಅರ್ಧ ಖಾಲಿ ಆಗೋದೇ ಈಗಿನ ಸಂಬಂಧ. ಯಾರಾದ್ರು ಕೇಳಕ್ಕೆ ಬಂದ್ರೆ ಮುಗಿದೋದು. 1 ವಾಟೆ ಕೇಳಿದ್ರೆ 2 ವಾಟೆ ಕೊಡ್ತಾಳೆ, 2 ವಾಟೆ ಕೊಡಿದ್ರೆ 4 ವಾಟೆ ಕೊಡ್ತಾಳೆ. ಹಿಂಗೆ ಮಾಡಿದ್ರೆ ಹೆಂಗೆ ಮಾಡ್ತಾಳೆ ಈಕಿ? ಹಂಗೆ ಮಾಡಬಾರ್ದು ಪೂಜಾ. ಮಮ್ಮಿ ಏನು ಹೇಳ್ತಾ ಅದು ಕೇಳ್ಕೊಂಡು ಸುಮ್ಮನೆ ಇರು ನೀನು. ಹಿಂಗೆ ಹೇಳ್ಪಾ, ಹಿಂಗೆ ಹೇಳಿದ್ರೂ ಗೊತ್ತಾಗೋದಕ್ಕೀಗ. ಅಯ್ಯೋ, ನಾನು ಅವ್ರ ಕಡೆ ತೊಗೊಂಡು ಬಂದಿದ್ದೆ ರೀ ಜಯಕ್ಕ ಅವ್ರ ಕಡೆ. ಅದಕ್ಕೆ ಅವ್ರಿಗೆ 1 ವಾಟೆ ಕೊಟ್ಟೆ ಅಷ್ಟೇ. ನಾನು ಮತ್ತೇನು ಕೇಳಿದ್ದೆ ಅಂತೇಳಿ ಕೊಟ್ಟೆ. ನಾ ಕೇಳಿದ್ದಿಲ್ಲ ಅಂತ ಹೇಳಿದ್ರೆ ನಾನೇನು ಕೊಡ್ತಿದ್ದಿಲ್ಲ ಅವ್ರಿಗೆ. ಅಲ್ಲೇ ಕಿಟ್ಮೋಳಿ,
ಒಂದು ಓಣಿ ಆಯ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೊಡೋದು ತಗೊಳ್ಳೋದು ಇದ್ದೇ ಇರ್ತೈತಿ. ಒಂದ್ಸಲ ನಾವು ಕೇಳ್ತೀವಿ, ಒಂದ್ಸಲ ಆಕಿ ಕೇಳ್ತಾಳೆ. ಅದೇನು ನಿಂಗೆ ಗೊತ್ತಿರ್ತೈತಿನ, ನೀ ಹೊರಗೆ ಆರಾಮ್ ಟಿ ವಿ ಮುಂದೆ ಚಾಪಿ ಮ್ಯಾಗ ಮಕ್ಕೊಂಡಿರ್ತೀಯಲ್ಲ, ಅವಾಗ ಮನೆಯೊಳಗೆ ಏನಿರ್ತೈತಿ ಏನಿಲ್ಲ ನೋಡ್ಕೊಂಡು ಆಕಿ ಮಾಡ್ದಿರ್ತಾಳೆ. ಆಕಿನ ಮ್ಯಾಗ ಅದು ಅಪವಾದ ಹಾಕ್ತೀಯಲ್ಲೇ ನೀನು. ಯವ್ವ ಯವ್ವ ಯವ್ವ, ಏನಪ್ಪ ಇವ ನಂಗೆ ಮಾತಾಡೋಕೆ ಕೊಡಲ್ಲ ರೀ. ನೀವು ಒಂದು ಸ್ವಲ್ಪ ಗಪ್ಪಿರ್ತೀರಿ. ಅತ್ತಿರಿ, ಊಟ ರೆಡಿ ಆಯ್ತು ರೀ, ತೊಗೊಂಬರ್ತೀನಿ ರೀ. ಈಗ ಯಾರು ಏನು ಮಾತಾಡೋಂಗಿಲ್ಲ, ಎಲ್ಲರೂ ಹೊರಗೆ ಬರ್ರಿ. ಆಕಿ ಊಟ ತೊಗೊಂಬರ್ತಾ, ಊಟ ಮಾಡ್ರಿ, ಮಕ್ಕೋರಿ ಅಷ್ಟ. ಲೆಗ್ಗಿಡ್ ಮೂಳಿ, ನೀ ಹೊರಗೆ ಬರಲಿಲ್ಲ ಅಂದ್ರೆ ಹೇಳ್ಕೊಂಡ ಹೋಗ್ತಾನೆ ನೋಡು. ನೋಡ್ರಿ ಬರ್ತೀನಿ ನೋಡ್ರಿ. ನೀವು ಎಲ್ಲಿ ಬಿಡ್ತೀರಿ ನಂಗೆ ಮಾತಾಡಕ್ಕೆ? ನಾ ಮಾತಾಡ್ಬಾರ್ದು ಅಂತ ಹೇಳಿನೇ ಇಲ್ಲಿ ಬರ್ತೀರಿ ನೀವು ಒಳಗೆ. ಯವ್ವ ಯವ್ವ ಯವ್ವ, ನೀ ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಮನೆಯೊಳಗೆ ಬೆಳಗ ಎಲ್ಲ ಹರಿತೈತಿ. ಒಂದು 5 ನಿಮಿಷ ನಿನ್ನ ಬಾಯಿ ಮುಚ್ಚಿರ್ತೈತೆ. ಆಲೆ ಬಾಲೆ ಹೊರಗೆ ಬಾಲೆ. ಪಾಪ ಮಗುಗೆ ಈ ಥರ ಟಾರ್ಚರ್ ಮಾಡಿದೆ ಅಂದ್ರೆ ನೋಡಿ, ಮತ್ತೆ ನಿನ್ನ ಮ್ಯಾಗ ನಾನು ಕಂಪ್ಲೇಂಟ್ ಕೊಡ್ಬೇಕಾಗ್ತೈತಿ. ಆಯ್ತು ರೀ, ನಾ ಹೊರಗೆ ಹೋಗ್ತೀನಿ. ನೀವ ಬರಂದಾರ ಬರ್ರಿ, ಬಿಟ್ರಿ ಬಿಡ್ರಿ. ಬಾರಪ್ಪ, ನಿಮ್ಮಪ್ಪ ಕೇಳಲ್ಲ ಈಗ. ಹೆಂಗೆ ಅನ್ನಿಸ್ತು ನಿಮ್ಗೆ ಈ ವಿಡಿಯೋ? ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನನಗೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಂಗೆ ಹೋಗ್ಬೇಡ್ರಿ. ಇನ್ನೂ ಮುಂದೆ ಈ ಥರ ವಿಡಿಯೋ ಮಾಡಬೇಕಂತೇಳಿ ಆಸೆ ಐತಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.